mind. Thinking deep and never back on my mind. Keep on calling, never back on the line. Baby, so freaking, she making me smile. Taking and taking my time. Thinking deep and never back on my mind. Pushing me, cause smoking like chummy, baby, do this for me someday. ಹಲೋ. Yes? ಸತ್ಯ ಹರಿಶ್ಚಂದ್ರ, ಪ್ರಾಮಿಸ್. ಜಯಲಕ್ಷ್ಮಿ. ಓಹೋ, ಇಂಗ್ಲಿಷ್, ಜರ್ಮನ್, ವಾಟ್ ಯು ಕಂಫರ್ಟ್? ಕನ್ನಡ, ಬಟ್ ಯು ಕ್ಯಾನ್ ಸ್ಪೀಕ್ ಇನ್ ಕನ್ನಡದವರ. ಸೂಪರ್, ಒಳ್ಳೆದಾಯ್ತಲ್ಲ. ಇಲ್ಲಿ ಮೈಕಲ್ ಶಿವಮೂರ್ತಿ ಅಂಕಲ್ ಮನೆ. ಓ, ಇದೇನಾ? ನಾನು ಅವ್ರ ಗೆಸ್ಟ್. ಚನ್ನಪಟ್ಟಣ ತಾಲೂಕು, ವಿರೂಪಾಕ್ಷಿಪುರ. ಚನ್ನಪಟ್ಟಣ ತಾಲೂಕಾ? ನಮ್ಮ ಮನೆಯವ್ರೇನಾದ್ರು ನನ್ನ ಹುಡುಗ ಕರ್ಕೊಂಬರ ಕಳ್ಸಿದಾರ? ಯಾಕ್ರೆ ಆ ಕಡೆ ತಿರ್ಕೊಂಬಿಟ್ರಿ? ಯಾರ್ ಮನೆ ಅಂದ್ರಿ ನೀವು? ಮೈಕಲ್ ಶಿವಮೂರ್ತಿ ಅಂಕಲ್ ಮನೆ. ಓ ಸಾರಿ, ಇದೀಗ ಅವ್ರ ಮನೆ ಅಲ್ಲ. ಈಗಷ್ಟೇ ಅವ್ರ ಮನೆ ಅಂದ್ರಿ? ಹೌದು, ಆದ್ರೆ ಈ ಮನೆ ನನಗೆ ಮಾರ್ಬಿಟ್ರು. ರಾತ್ರಿ ಮನೆ ಮಾರ್ಬಿಟ್ರ? ನಿನ್ನೆ ಫ್ಲೈಟ್ ಹತ್ಬೇಕಾದ್ರೆ ಇದೇ ಅಡ್ರೆಸ್ ಬರಕ್ಕೆ ಹೇಳಿದ್ರು. ಅದೆಲ್ಲ ನಂಗೆ ಗೊತ್ತಿಲ್ಲ, ಹಂಗೆ ಟೈಮ್ ಆಯ್ತು. ನಿಂತ್ಕೊಳ್ರಿ, ಕಾರಲ್ಲಿ ಹತ್ತಕ್ಕೆ ಬಿಟ್ರೆ ತಾನೆ. ಈಗ ನೋಡಿ, ಲಾಕ್ ಎಲ್ಲೋಗ್ತೀರಾ? ಹೆಂಗ್ ಹೋಗ್ತೀರಾ? ಹೋಗಕ್ ಬಿಟ್ರೆ ತಾನೆ. ಹೆಂಗೆ? ಎಲ್ಲಿ? ಡ್ರೈವರ್ ಸೀಟಿಗೆ ಅಡ್ಡ ನಿಂತ್ಕೊಂಡ್ರು, ಅದೇ ಹೊಂಟೋದ್ಲು. ಜರ್ಮನ್ ಕಾರ್ಗಳು ಏಳ್ತಾರನೆ ಅಂತ ಕಾಣಿಸುತ್ತೆ. ಸ್ಟೇರಿಂಗ್ನ ಎಡಗಡೆ ಇಟ್ಟು ರಾಂಗ್ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟವ್ರೆ. ಅಯ್ಯೋ, ಶಿವಮೂರ್ತಿ ಅಂಕಲ್ ಫೋನ್ ಮಾಡೋಣ ಅಂದರೆ ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ವೇ? ಒಂದು ಕೆಲಸ ಮಾಡೋಣ, ಅವ್ರ ಹೋಟ್ಲಿಗೆ ಡೈರೆಕ್ಟಾಗಿ ಎಂಟ್ರಿ ಕೊಟ್ಟು ಸರ್ಪ್ರೈಸ್ ಕೊಡೋಣ. ಅಂಕಲ್, ಎಲ್ಲಾದರೂ ಹೀರು, ಎಂತಾದರೂ ಹೀರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ವೆರಿ ಮಚ್. ಹೇಯ್, ಹಾಯ್ ಸತ್ಯ ಹರಿಶ್ಚಂದ್ರ ಅಂಕಲ್. ಏ ಕಮಾನ್ ಮ್ಯಾನ್. ಕಮಿಂಗ್. ಬಂದೆ. ಹೌ ಆರ್ ಯು? ಐ ಆಮ್ ಫೈನ್ ಅಂಕಲ್. ವೆಲ್ಕಮ್ ಟು ಮ್ಯೂನಿಕ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಹೆಂಗಿದ್ರ ಅಂಕಲ್? ಏ ವೆರಿ ನೈಸ್ ಮ್ಯಾನ್. ಪರವಾಗಿಲ್ವೇ? ಫೋನಲ್ಲಿ ಹೇಳ್ದಂಗೆ ಕರೆಕ್ಟಾಗಿ ಅಡ್ರೆಸ್ ತಿಳ್ಕೊಂಡು ಇಲ್ಲಿ ಹುಡ್ಕೊಂಡ್ ಬಂದ್ಬಿಟ್ಟಿದ್ಯಾ. ಯು ಆರ್ ಗ್ರೇಟ್ ಮ್ಯಾನ್. ಅಯ್ಯೋ, ನಾನೇನ್ ಅಂಕಲ್ ಗ್ರೇಟು? ಹಾರ್ಮೋನಿಯಂನ ಹೆಗಲಿಗೆ ಹಾಕೊಂಡು ಕನ್ನಡ ಸಾಂಗ್ ನ ಫಾರಿನ್ ಅಲ್ಲಿ ಆಡ್ತಾ ಇದೀರಲ್ಲ, ನೀವು ಗ್ರೇಟ್. ತಪ್ಪು. ಯಾಕೆ? ಇದು ಕನ್ನಡ ಸಾಂಗ್ ಅಲ್ವಾ? ಅದು ಕರೆಕ್ಟು, ಮತ್ತೆ ಆದ್ರೆ ಇದು ಹಾರ್ಮೋನಿಯಂ ಅಲ್ಲ, ಅಕಾರ್ಡಿಯನ್. ಅದಿರ್ಲಿ. ಏನ್ ಅಂಕಲ್ ನೀವು ರಾತ್ರಿ ಮನೆ ಮಾರಿದ ವಿಚಾರ ನನ್ಗೆ ಹೇಳಲೇ ಇಲ್ಲ. ನಾನು ಅಲ್ಲಿ ಹೋಗಿ ಇಲ್ಲಿಗೆ ಬರ್ತಾ ಇದ್ದೀನಿ, ಗೊತ್ತಾ? ಯಾರು ನಾನು ಮನೆ ಮಾರ್ಬಿಟ್ಟೆ ಅಂತ ಹೇಳಿದವರು? ಯಾರದು? ಹಾ, ಇವ್ರೇ. ಇವ್ರಾ? ಹಾ ಅಂಕಲ್, ಇವ್ರು ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ರು. ಇವ್ರು ಕನ್ನಡದವ್ರು ಅಂತ ಗೊತ್ತಿಲ್ಲದೆ ಜರ್ಮನ್ ಅಲ್ಲಿ ಮಾತಾಡ್ಬಿಟ್ಟೆ. ಅದನ್ನ ಇವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡು ನಾನು ಎಷ್ಟ್ ಕರೆದು ಟ್ಯಾಕ್ಸಿ ಎತ್ಕೊಂಡು ಹೋಗ್ತಾನೆ ಇದ್ರು. ಅದಕ್ಕೆ ಹಿಂದ್ಗಡೆಯಿಂದ ಓಡ್ ಬಂದೆ. ಓಕೆ, ಡೋಂಟ್ ವರಿಯಾ. ಎನಿವೆ, ನಿಮ್ಮಿಬ್ರು ಫಸ್ಟ್ ಮೀಟ್ ಸ್ವಲ್ಪ ಕನ್ಫ್ಯೂಷನ್ ಎಲ್ಲ ಆಗಿದೆ. ನಾನೀಗ ಫ್ರೆಶ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಶೀಸ್ ಜಯಲಕ್ಷ್ಮಿ, ನಮ್ ತಾಲೂಕ್ನವ್ರೆ, ಆದ್ರೆ ಊರ್ ದೇವರಲ್ಲಿ. ಇಲ್ಲೇ ನನ್ ಜೊತೆಲೆ ನನ್ ರೂಮಲ್ಲಿ ಇದ್ದಾರೆ. ಅಲ್ಲಲ್ಲ, ಪೇಯಿಂಗ್ ಗೆಸ್ಟ್ ಆಗಿ, ಟೂರಿಸ್ಟ್, ಪರ್ಮನೆಂಟ್ ಅಲ್ಲ. ಬೈ ದ ವೇ, ಈಸ್ ಮೈ ಬ್ರದರ್ ಮೈಕಲ್ ಗುರುಮೂರ್ತಿ. ಹಾಯ್ ಬ್ರೋ. ಹಾಯ್. ಮೈಕಲ್ ಗುರುಮೂರ್ತಿ, ಮೈಕಲ್ ಶಿವಮೂರ್ತಿ, ಒಂದೇ ತರ ಬೇರೆ ಬೇರೆ ಹೆಸರುಗಳಲ್ಲ? ಹೌದೌದು, ಮೂರ್ತಿ ಎರಡಾದ್ರೂ ಕೀರ್ತಿ ಒಬ್ಳೆ. ಕೀರ್ತಿ? ಎಸ್, 2 in 1 ಕೀರ್ತಿ. ನಮ್ಮಮ್ಮ. ಆ ವಿಷಯ ಬಿಡಿ. ನಮ್ಮ ಮಳೆಯ ಹೇಳ್ದ, ನೀವೇನೋ ತುಂಬಾ ದೊಡ್ಡದಾಗಿ ಸಾಧನೆ ಮಾಡ್ಬೇಕು ಅಂತ ಇಲ್ಲಿಗೆ ಬರ್ತಾ ಇದ್ದೀರಾ ಅಂತ. ಅದೇನ್ ಸಾಧನೆ ಮಾಡ್ಬೇಕು ಅಂತಿದ್ರು ಅದು ನಿಮ್ ಬಾಯಿಲಿಂದಾನೇ ಕೇಳೋಣ ಅಂತ ನಾನು ತುಂಬಾ ಕಾತರವಾಗಿದ್ದೀನಿ. ಕಮಾನ್, ಅದೇನ್ ಸಾಧನೆ ಅಂತ ಸ್ವಲ್ಪ ಹೇಳಿ. ಅದು ತುಂಬಾ ದೊಡ್ಡದು. 1 ನಿಮಿಷ. ವೆರಿ ಗುಡ್. ನೋಡೋ, ನೀವು ಯಂಗ್ಸ್ಟರ್ಸೆ ಒಂದಿನ ಯಾವತ್ತಾದ್ರೂ ಅವನ್ ತರ ಸಾಧನೆ ಮಾಡ್ಬೇಕು ಅಂತ ದೊಡ್ಡದಾಗಿ ಯೋಚನೆ ಮಾಡಿದ್ರ 24 hours ಈ ಕಾಫಿ ಬಾಲ್ ಕುತ್ಕೊಂಡು ಕಾಲ ಕಳೀತಾ ಇರ್ತೀರ. ಹುಡುಗ ನೋಡ್ರಿ, ಬೇರೆ ದೇಶದಿಂದ ಬಂದು ಈ ದೇಶದಲ್ಲಿ ದೊಡ್ಡದಾಗಿ ಸಾಧನೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಗ್ರೇಟ್. ಅದೇನ್ ಸಾಧನೆ ಅಂತ ಒಂಚೂರು ಹೇಳಿ. ಅದು ನಾನೊಂದು ಹುಡುಕಿ ನಾನು ಅವಳನ್ನ ಲವ್ ಮಾಡಿ, ಅವಳು ನನ್ನ ಲವ್ ಮಾಡಂಗ್ ಮಾಡಿ, ಊರಿಗೆ ಕರ್ಕೊಂಡೋಗಿ ಪಂಚಾಯತಿಲಿ ನಿಲ್ಲಿಸಿ ಮದುವೆ ಆಗ್ಬೇಕು ಅಂತ.
ಯಾಕೆ ಏ ಏನ್ ಸಾಧನೆ, ಅಯ್ಯೋ, ಏನ್ ಗ್ರೇಟ್ ಸಾಧನೆ. ಅಯ್ಯೋ 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 ಅಂಕಲ್ ಎಮೋಷನ್ ನಾನು ಎಮೋಷನ್ ಆಗಿಲ್ಲ. ಈಗ ಒಂದೇ ಒಂದು ಕಾಲ್ ಮಾಡ್ತೀನಲ್ಲ, ಅದಾದ್ಮೇಲೆ ಎಮೋಷನ್ ಆಗ್ತೀನಿ. ಎಸ್ ಮಾವ. ದೊಡ್ಡ ಕಟ್ ಮಾಡ್ಬಿಟ್ಟ. ಈಗ ನನ್ನ ಎಮೋಷನ್ ಸ್ವಲ್ಪ ಕಮ್ಮಿ ಆಯ್ತು. ಈಗ ದಯವಿಟ್ಟು ನಿಮ್ಮ ಸಾಧನೆಯಿಂದಿರೋ ಆ ಫ್ಲಾಶ್ ಬ್ಯಾಕ್ನ ಸ್ವಲ್ಪ ಹೇಳ್ತೀರಾ? ಅದು ಇದು ನನ್ನ ಕತೆ. ನಮ್ಮಮ್ಮ ಯಾವಾಗಲೂ ಹೇಳೋರು, ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದು ಬದುಕ್ತಾವ ಅಂತ. ಅಂಕಲ್ ತಪ್ಪು ತಿಳ್ಕೊಬೇಡಿ. ಹೇಳಿ. ನಿಮ್ಮ ತಾಯಿ ಹೇಳಿದ್ದು ನಮ್ಮ ತಾಯಣಿಗೂ ಈ ಸಿಚುವೇಶನ್ಗೆ ಸೂಟ್ ಆಗೋ ಥರ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನನಗೂ ಅನಿಸ್ತಾ ಇಲ್ಲ. ಆದ್ರೆ ಏನ್ ಮಾಡ್ಲಿ, ವಯಸ್ಸಲ್ಲಿ ದೊಡ್ಡವನಾಗಿ ಆವಾಗವಾಗ ಏನಾದ್ರೂ ಈ ಥರದೊಂದು ಹೇಳ್ತಾನೆ ಇರ್ಬೇಕಲ್ಲ. ಏನಿವೆ, ನನ್ನ ನಂಬ್ಕೊಂಡ್ ಬಂದ್ಬಿಟ್ಟಿದ್ಯಾ. ಆದಷ್ಟು ನಿನಗೆ ಒಳ್ಳೇದು ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಅಂಕಲ್. ಸದ್ಯಕ್ಕೆ ನೀನು ಒಂದು ಕೆಲಸ ಮಾಡು, ಜಯನ ಮನೆ ಕರ್ಕೊಂಡು ಹೋಗಿ ಅಂಕಲ್ ಫ್ರೆಶ್ ಅಪ್ ಆಗಪ್ಪ. ನಾನು ಹೊರಗಡೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ನಿಮ್ಮ ಹುಡುಗಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ಬರ್ತೀನಿ. ಓಕೆ ಬಾಯ್. ಬಾಪ. ಇವನ್ ಮಾಡಕ್ ಹೊರಟಿರೋ ಕಿತ್ತೋದ್ ಸಾಧನೆಗೆ ಡೀಟೇಲ್ಸ್ ಹೊರಡೋಣ. ಹೋಗ್ತಾ ದಾರಿಲಿ ಕನ್ನಡದಲ್ಲಿ ಮಾತಾಡ್ಕೊಂಡು ಹೋಗೋಣ ಬನ್ನಿ. ನಾನೊಬ್ಬನ ಫೇಸ್ಬುಕ್ಕಲ್ಲಿ ನೋಡಿ ಪರಿಚಯ ಮಾಡಿಕೊಂಡು ಇಷ್ಟಪಟ್ಟು ಅವನ್ನೇ ಮದುವೆ ಮಾಡ್ಕೊಬೇಕು ಅಂತ ಮನೆಯವ್ರನ್ನೆಲ್ಲ ಎದುರಾಕೊಂಡು ಇಲ್ಲಿ ತನಕ ಬಂದೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಅವನು ಇಷ್ಟಪಟ್ಟಿದ್ದು ನನ್ನಲ್ಲ, ನನ್ನ ದುಡ್ಡನ್ನ, ಊರಲ್ಲಿರೋ ಆಸ್ತಿನ ಅಂತ. ಇಲ್ಲಿ ಬಂದ್ಮೇಲೆ ಒಂದ್ಸಲ ಸಿಕ್ತಾ, ಆಮೇಲೆ ಕೈಗೆ ಸಿಗದೆ ಅವಾಯ್ಡ್ ಮಾಡ್ತಾ ಇದ್ದಾನೆ. ಆ ಕಡೆ ಅಪ್ಪ ಅಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ನನ್ನ ತಂಗಿ ಪಮ್ಮಿ ಒಬ್ಬಳೇ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿರೋದು. ಮನೇಲೆಲ್ಲರೂ ನಾವು ನಮ್ಮ ಮದುವೆ ಮಾಡಿಕೊಂಡು ಸಂತೋಷವಾಗಿದ್ದೀನಿ ಅಂದ್ಕೊಂಡಿದ್ದಾರೆ. ಅಂದ್ರೆ ಈ ವಿಚಾರ ಶಿವಮೂರ್ತಿ ಅಂಕಲ್ ಗೊತ್ತಾ? ಏ ಇಲ್ಲ, ಟೂರಿಸ್ಟ್ ಅಂತಾನೆ ಹೇಳಿರೋದು. ಓ, ಇನ್ನು ಸ್ವಲ್ಪ ದಿವಸದಲ್ಲಿ ನನ್ನ ವೀಸಾನು ಮುಗ್ದೋಗತ್ತೆ. ಮನೆಯವ್ರನ್ನ ಹೋಗಿ ಹೇಗೆ ಫೇಸ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಈ ವಿಚಾರ ನನಗೆ ಗೊತ್ತಿರಲಿಲ್ಲ ರೀ, ಸಾರಿ. ನಾನು ನಿಮಗೆ ಸಾರಿ ಕೇಳಬೇಕು. ನೀವು ಚನ್ನಪಟ್ಟಣ ತಾಲೂಕು ಅಂದ ತಕ್ಷಣ ನಮ್ಮ ಮನೆಯವ್ರು ನನ್ನ ಹುಡುಕಿ ಕರ್ಕೊಂಬರಕ್ಕೆ ನಿಮ್ಮನ್ನು ಕಳಿಸಿದಾರೆ ಅಂತ ಹೆದರ್ಕೊಂಡು ಸುಳ್ಳು ಹೇಳ್ಬಿಟ್ಟೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅಯ್ಯೋ ಪರವಾಗಿಲ್ಲ ಬಿಡ್ರಿ, ನಿಮ್ಮ ಪರಿಸ್ಥಿತಿಲಿ ಯಾರೇ ಇದ್ರು ಇದನ್ನೇ ಮಾಡ್ತಿದ್ರು. ದೇವ್ರಿದಾನೆ, ಬನ್ನಿ ಹೋಗೋಣ. ಯಾರದು? ನನ್ನ ತಂಗಿ ಪಮ್ಮಿ ಓ. ಭಾವನ ಹತ್ರ ಮಾತಾಡಬೇಕು ಅಂತ ಒಂದೇ ಸಮ ಹಠ ಮಾಡ್ತಿದ್ದಾಳೆ. ಹಾಂ. ಎಷ್ಟು ಅಂತ ಅವಾಯ್ಡ್ ಮಾಡಲಿ? ಏನ್ ಏ ಸತ್ಯ. ಹಾಯ್ ಪಮ್ಮಿ. ಹಾಯ್ ಭಾವ, ಹೌ ಆರ್ ಯು? ಐ ಆಮ್ ಸೂಪರ್ ಫೈನ್. ನೀನ್ ಹೆಂಗಿದ್ಯಾ? ಅಬ್ಬಾ, ಇವತ್ತಾದ್ರೂ ಮಾತಾಡ್ಸಿದ್ರಲ್ಲ, ಥ್ಯಾಂಕ್ಸ್ ಬಾವ. ಇಟ್ಸ್ ಓಕೆ ಪುಟ್ಟ. ಬಾವ ಪ್ಲೀಸ್ ಅಕ್ಕನ್ನು ಕರ್ಕೊಂಡು ಬೇಗ ಬನ್ನಿ. ಏನಕ್ಕೂ ಹೆದರ್ಬೇಡಿ, ಅಮ್ಮ ಅಪ್ಪ ಏನು ಹೇಳೋದಿಲ್ಲ, ನಾನಿದ್ದೀನಿ. ಓಕೆ ಚಿನ್ನ, ಆದಷ್ಟು ಬೇಗ ಕರ್ಕೊಂಬರ್ತೀನಿ ಆಯ್ತಾ? ನೋಡು, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ನಿನಗೆ ಆಮೇಲೆ ಫೋನ್ ಮಾಡ್ಲಾ ಪುಟ್ಟ? ಓಕೆ ಬಾವ, ಬಾಯ್. ಬಾಯ್ ಬಾಯ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಲೋ ಹಲೋ ಹಲೋ, ಇಷ್ಟೊಂದೆಲ್ಲ ಎಮೋಷ್ನಲ್ ಆಗಬೇಡಿ. ಆದಷ್ಟು ಬೇಗ ಈ ಪರಿಸ್ಥಿತಿ ನಿಮಗೂ ಬಂದರೂ ಬರ್ಬೋದು, ರೆಡಿಯಾಗಿ. ಅರ್ಥ ಆಗ್ಲಿಲ್ಲ. ಒಂದು ಕಾಫಿ ಕುಡಿಸಿ ಅರ್ಥ ಮಾಡಿಸ್ತೇನೆ. ಬನ್ರಿ ರೀ, ಎಲ್ಲ ಪುಕ್ಷಟೆ ಕೇಳ್ಬಿಡಿ. ಇದೇನ್ರಿ, ಈ ದೇಶದಲ್ಲಿ ಕಾಫಿ ಕೇಳಿದ್ರೆ ಎಳೆ ಮಕ್ಕಳಿಗೆ ಒಳ್ಳೆ ಹಾಲು ಕೊಟ್ಟಂಗೆ ಕೊಡ್ತಾವ್ರೆ. ಇಲ್ಲೆಲ್ಲ ಅಷ್ಟೇ ಕುಡಿಯೋದು. ಓಹೋ. ಯಾಕೆ ಎತ್ತಿಲ್ವಾ? ನನ್ನ ಕರೆನ್ಸಿ ಖಾಲಿ ಆಗ್ಬಿಡುತ್ತೆ ಅಂತ ಕಟ್ ಮಾಡ್ದ. ಅವನೇ ಮಾಡ್ತಾನೆ. ಸೀತಮ್ಮ, ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿನ್ ಮಗ ಪಾರಿನ್ಗೆ ಹೋಗಿರೋದು, ಆ ಹುಡುಗಿ ಬಗ್ಗೆ ಹೇಳಿರೋದು ನಂಗೆ ಯಾಕೋ ಅನುಮಾನ. ಏಯ್ ಪದ್ಮಿನಿ, ಎಂತ ಮಾತು ಅಂತ ಮಾತಾಡ್ತಿದ್ಯಾ? ನೀವು ಅಮ್ಮ ಕಾಲ್ ಕಟ್ ಮಾಡಬಾರ್ದಾಗಿತ್ತು. ಸುಮ್ಮನಿರ್ತೀರಾ? ಕಾಲ್ ಅಟೆಂಡ್ ಮಾಡಿದ್ರೆ ಸಾನ್ವಿ ಹತ್ರ ಮಾತಾಡಬೇಕು ಅಂದಿರೋರು. ಅದಕ್ಕೇನಂತೆ, ಕೊಡಿ ಮಾತಾಡ್ತೀನಿ. ಕರೆಕ್ಟ್. ಈ ಪರಿಸ್ಥಿತಿಗೆ ನಿಮ್ಗೆ ರೆಡಿಯಾಗಿರಿ ಅಂತ ಅವಾಗಲೇ ಹೇಳಿದ್ದು. ನೋಡು, ಮಾಡ್ದ ಅವನೇ. ಹಲೋ ಅಮ್ಮ, ಹೇಗಿದ್ಯಪ್ಪ? ಸಾನ್ವಿ ಜೊತೆಲಿ ಚೆನ್ನಾಗಿದ್ದೀನಮ್ಮ. ನೀನ್ ಹೆಂಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ.
ಟೈಮ್ಗೆ ಊಟ ಮಾಡ್ತಿದ್ಯಾ ತಾನೇ? ಇಲ್ಲ ಅಂದ್ರೆ ಸಾನು ನಾನು ಬಿಡ್ತಾಳಾ? ಅಮ್ಮ, ಸಾನ್ವಿ ಜೊತೆ ಮಾತಾಡ್ಬೇಕು ತಾನೆ? ಹಾ, ಕೊಡು. ಸಾನ್ವಿ, ತಗೋ. ಹಲೋ ಅಮ್ಮ, ಸಾನ್ವಿ, ಹೇಗಿದ್ಯಾ ಅಮ್ಮ? ನಾನ್ ಚೆನ್ನಾಗಿದ್ದೀನಿ. ಒಂದ್ ನಿಮಿಷ ಅಮ್ಮ, ನೀನ್ ಮಾತಾಡೋದು ನನ್ ಫ್ರೆಂಡ್ ಪದ್ಮಿನಿ ಕೇಳಿಸ್ಕೊಳ್ಬೇಕಂತೆ. ಸ್ಪೀಕರ್ ಆನ್ ಮಾಡ್ತೀನಿ, ಮಾತಾಡೋ. ಹಾ ಅಮ್ಮ, ಈಗಲೇ ನಿಮ್ಮನ್ನೆಲ್ಲ ನೋಡ್ಬೇಕು ಅನಿಸ್ತಾ ಇದೆ. ನನಗೂ ಅಷ್ಟೇಮ್ಮ, ನಿನ್ನನ್ನು ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ಸತ್ಯ ಅಲ್ಲಿ ಬಂದ್ಮೇಲೆ ನಿನ್ ಜೊತೆ ಒಂದು ಫೋಟೋ ತೆಗ್ದು ಕಳಿಸ್ತೀನಿ ಅಂತ ಹೇಳ್ದಮ್ಮ. ಸ್ವಲ್ಪ ಕಳ್ಸಕ್ ಹೇಳಮ್ಮ. ಖಂಡಿತ ಅಮ್ಮ, ಹೇಳ್ತೀನಿ. ಒಂದ್ ನಿಮಿಷ, ಸತ್ಯ ಕೊಟ್ಟೆ. ಅಮ್ಮ, ಹೇಳಪ್ಪ. ಸಾನ್ವಿ ಜೊತೆ ಮಾತಾಡಿದ್ ಖುಷಿ ಆಯ್ತು ತಾನೆ? ನನಗ್ ಗೊತ್ತು. ಅಮ್ಮ, ನಾನು ಆಮೇಲೆ ಮಾಡ್ತೀನಮ್ಮ. ಸರಿಯಪ್ಪ, ಹುಷಾರು. ಓಕೆ ಮಮ್ಮಿ, ಯು ಡೋಂಟ್ ಕೇರ್. ನೀನ್ ಹುಷಾರು ಒಂದೇ. ಓ, ಆಯ್ತು. ಆಯ್ತು ಮೌ. ಡನ್. ಯಾ ಯಾ ಯಾ